ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಪೇಂಟ್ ಸೆಕ್ಟರ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೇಗೆ ಪ್ರಾಬಲ್ಯವನ್ನು ಸಾಧಿಸುತ್ತಿದೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಭಾರತದಲ್ಲಿ ಪೇಂಟ್ ಸೆಕ್ಟರ್ ಏಷ್ಯನ್ ಪೇಂಟ್ಸ್ ಮತ್ತು ಬರ್ಜರ್ ಪೇಂಟ್ಸ್ನಂತಹ ಕಂಪನಿಗಳ ಪ್ರಾಬಲ್ಯಕ್ಕೆ ಆದಿತ್ಯ ಬಿರ್ಲಾ ಸಮೂಹದ ಇವರ ಪ್ರಾಯೋಜಕತ್ವದ ಕಂಪನಿಯಾದ ಗ್ರಾಸಿಮ್ ಇಂಡಸ್ಟ್ರೀಸ್ ಪ್ರವೇಶ ಸವಾಲಾಗಿ ಪರಿಣಮಿಸಬಹುದಾಗಿದೆ. ಪೇಂಟ್ ಬಿಸ್ನೆಸ್ನಲ್ಲಿ ಮುಂದಿನ 3 ವರ್ಷಗಳಲ್ಲಿ ಲಾಭ ಗಳಿಕೆ ಆರಂಭದ ಗುರಿಯನ್ನು ಗ್ರಾಸಿಮ್ ಹೊಂದಿದೆ. ಗ್ರಾಸಿಮ್ ಪ್ರವೇಶ ಪೇಂಟ್ ಉದ್ಯಮದ ಇತರ ಕಂಪನಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ? ಈ ವಲಯದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತಾ? ಬದಲಾಗ್ತಾ ಇರುವ ಈ ಸನ್ನಿವೇಶದಲ್ಲಿ ಪೇಂಟ್ ವಲಯದಲ್ಲಿ ಹೂಡಿಕೆಯನ್ನು ಮಾಡಬಹುದು ಅನ್ನೋದಾದರೆ ಯಾವ ಷೇರುಗಳಲ್ಲಿ ಮಾಡಬಹುದು? ಇದೆಲ್ಲವನ್ನು ನಾವೀಗ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಫೆಬ್ರವರಿ 1 ಬಿರ್ಲಾ ಆದಿತ್ಯ ಸಮೂಹದ ಗ್ರಾಸಿಮ್ ಇಂಡಸ್ಟ್ರೀಸ್ ಬಿರ್ಲಾ ಓಪಸ್ ಬ್ರ್ಯಾಂಡ್ನ ಅಡಿಯಲ್ಲಿ ಡೆಕೋರೇಟಿವ್ ಪೇಂಟ್ ಬಿಸ್ನೆಸ್ಸನ್ನು ಪ್ರವೇಶ ಮಾಡಿದೆ. ಪಾಣಿಪತ್, ಲೂಧಿಯಾನ ಮತ್ತು ತಮಿಳುನಾಡಿನ ಚೈಯಾರಗಳಲ್ಲಿ 3 ಪೇಂಟ್ ತಯಾರಿಕಾ ಘಟಕಗಳ ಸ್ಥಾಪನೆಯನ್ನು ಈ ಪ್ರಕ್ರಿಯೆಯನ್ನು ಈ ಕಂಪನಿ ಆರಂಭ ಮಾಡಿದೆ. ಈ ಮೂಲಕ 80,000 ಕೋಟಿ ರೂಪಾಯಿಯ ಡೆಕೋರೇಟಿವ್ ಪೇಂಟ್ ಮಾರ್ಕೆಟ್ ಪ್ರವೇಶ ಮಾಡಿದೆ. ಮಾರ್ಚ್ನಿಂದ ಬಿರ್ಲಾ ಓಪಸ್ ಉತ್ಪನ್ನಗಳು ಪಂಜಾಬ್, ಹರಿಯಾಣ ಮತ್ತು ತಮಿಳುನಾಡುಗಳಲ್ಲಿ ಲಭ್ಯ ಆಗಲಿದೆ. 2024 ಜುಲೈ ವೇಳೆಗೆ ಈ ಉತ್ಪನ್ನಗಳು 1 ಲಕ್ಷದಷ್ಟರವರೆಗೆ ಜನಸಂಖ್ಯೆ ಇರುವಂತಹ ನಗರಗಳಲ್ಲಿ ದೊರೆಯಲಿವೆ. ಜನವರಿ 2021ರಲ್ಲಿ ಕಂಪನಿಯು 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಈ ಉದ್ಯಮಕ್ಕೆ ಪ್ರವೇಶ ಮಾಡುವ ಘೋಷಣೆಯನ್ನು ಮಾಡಿತ್ತು. ಮುಂದಿನ 3 ವರ್ಷಗಳಲ್ಲಿ ಕಂಪನಿಯ ಒಟ್ಟು ಆದಾಯದಲ್ಲಿ 10,000 ಕೋಟಿ ರೂಪಾಯಿ ಗಳಿಕೆಯ ಉದ್ದೇಶದ ಜೊತೆಗೆ ಒಮ್ಮೆಲೆ ಇಡೀ ವಲಯದ ಸಾಮರ್ಥ್ಯದ 40% ಉತ್ಪನ್ನಗಳನ್ನು ತಯಾರಿಸಿ ಈ ಉದ್ಯಮ ವಲಯದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವ ಗುರಿಯನ್ನು ಕೂಡ ಇದು ಹೊಂದಿದೆ. ಹಣಕಾಸು ವರ್ಷ 2023ರ ಅಂತ್ಯದ ವೇಳೆಗೆ ಪೇಂಟ್ ವಲಯದ ಗಾತ್ರ 62,000 ಕೋಟಿ ರೂಪಾಯಿಯಷ್ಟಿದ್ದು, ಅಗ್ರ 5 ಕಂಪನಿಗಳು ಸಂಘಟಿತ ವಲಯದಲ್ಲಿ ಸುಮಾರು 90% ಮಾರುಕಟ್ಟೆಯ ಷೇರುಗಳನ್ನು ಹೊಂದಿವೆ. ಈ ಅಗ್ರ 5 ಕಂಪನಿಗಳು ಹಣಕಾಸು ವರ್ಷ 23ರ ಅಂತ್ಯದ ವೇಳೆಗೆ 42.7 ಲಕ್ಷ ಕಿಲೋ ಲೀಟರ್ನಷ್ಟು ವಾರ್ಷಿಕ ಸಾಮರ್ಥ್ಯವನ್ನು ಹೊಂದಿದ್ವು. ಮುಂದಿನ 3 ರಿಂದ 4 ವರ್ಷಗಳಲ್ಲಿ ಗ್ರಾಸಿಮ್ ಇಂಡಸ್ಟ್ರೀಸ್ 10,000 ಕೋಟಿ ರೂಪಾಯಿ ಹಾಗೂ ಏಷ್ಯನ್ ಪೇಂಟ್ಸ್ 8,750 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಲಿದ್ದು, ಒಟ್ಟಾರೆ ಈ ವಲಯದಲ್ಲಿ 20 ರಿಂದ 22,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಹರಿದು ಬರುವ ನಿರೀಕ್ಷೆ ಇದೆ. ಸಾಮರ್ಥ್ಯ ವಿಸ್ತರಣೆ ಪೂರ್ಣಗೊಂಡ ಬಳಿಕ ಒಟ್ಟಾರೆ ವಲಯದಲ್ಲಿ 20% ಸಾಮರ್ಥ್ಯವನ್ನು ಹೆಚ್ಚಳ ಆಗಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಆದರೆ ಗ್ರಾಸಿಮ್ ಪ್ರವೇಶ ಪೇಂಟ್ ವಲಯದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ? ಆದಿತ್ಯ ಬಿರ್ಲಾ ಸಮೂಹದ ಅಧ್ಯಕ್ಷರಾದ KM ಬಿರ್ಲಾ ಅವರು 3 ವರ್ಷಗಳ ಒಳಗಾಗಿ ಲಾಭವನ್ನು ಗಳಿಸಬೇಕು ಅನ್ನುವ ಗುರಿಯನ್ನು ಹೊಂದಿದ್ದಾರೆ. ಕಂಪನಿಯು ರಾಷ್ಟ್ರವ್ಯಾಪಿಯಾಗಿ ಜನರನ್ನು ತಲುಪಿದೆ. ಸಾಮರ್ಥ್ಯ ವಿಸ್ತರಣೆಗೆ ಗಣನೀಯ ಮೊತ್ತದ ವೆಚ್ಚ ಮತ್ತು ಎಲ್ಲ ಬಗೆಯ ಉತ್ಪನ್ನಗಳ ಲಭ್ಯತೆಯಿಂದಾಗಿ ಲಾಭಕ್ಕೆ ಚುರುಕು ದೊರೆತು ಇಡೀ ವಲಯಕ್ಕೆ ಬೆಂಬಲ ಸಿಗಲಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಆದಾಗ್ಯೂ ಬ್ರೋಕರ್ಗಳು ಈ ನಡೆಯ ನಂತರ ಕೂಡ ಕಂಪನಿಗಳ ಮೇಲಿನ ತಮ್ಮ ಬುಲಿಶ್ ನೋಟವನ್ನೇ ಮುಂದುವರೆಸಿದ್ದಾರೆ. ಇನ್ನು ಕಂಪನಿಯು ಹಣಕಾಸು ವರ್ಷ 25ರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 3 ಘಟಕಗಳನ್ನು ಸ್ಥಾಪಿಸುವಂತಹ ಯೋಜನೆಯನ್ನು ಹೊಂದಿದೆ. ಇದರಿಂದಾಗಿ ವಾರ್ಷಿಕ ಸಾಮರ್ಥ್ಯ 13.32 ಲಕ್ಷ ಕಿಲೋ ಲೀಟರ್ ಇಷ್ಟಾಗಲಿದೆ. ಬ್ರೋಕಿಂಗ್ ಸಂಸ್ಥೆ ಪ್ರಭುದಾಸ್ ಲಿಲ್ಲೆದಾರ್ ಹೇಳುವ ಪ್ರಕಾರ ಈ ವಲಯದ 2ನೇ, 3ನೇ ಮತ್ತು 4ನೇ ಅತಿದೊಡ್ಡ ಕಂಪನಿಗಳ ಒಟ್ಟಾರೆ ಉತ್ಪಾದನಾ ಸಾಮರ್ಥ್ಯವನ್ನು ಈ ಕಂಪನಿಯು ಮೀರಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ 17.30 ಲಕ್ಷ ಕಿಲೋ ಲೀಟರ್ ಸಾಮರ್ಥ್ಯದೊಂದಿಗೆ ಏಷ್ಯನ್ ಪೇಂಟ್ಸ್ ಈ ವಲಯದಲ್ಲಿ ಮುಂಚೂಣಿಯಲ್ಲಿದ್ದರೆ, 12.72 ಲಕ್ಷ ಕಿಲೋ ಲೀಟರ್ ಸಾಮರ್ಥ್ಯದೊಂದಿಗೆ ಬರ್ಜರ್ ಪೇಂಟ್ಸ್ 2ನೇ ಅತಿದೊಡ್ಡ ಕಂಪನಿಯಾಗಿದೆ. ಪ್ರಸ್ತುತ ಗ್ರಾಸಿಮ್ ತಮ್ಮ ಸಾಮರ್ಥ್ಯ ವಿಸ್ತರಣೆಗಾಗಿ 6,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಅಂದರೆ 60% ಖರ್ಚು ಮಾಡಿದೆ. ಸಾಮರ್ಥ್ಯ ವಿಸ್ತರಣೆಗಾಗಿ ಇನ್ನೂ 40% ಖರ್ಚು ಮಾಡುವ ಸಾಧ್ಯತೆ ಇದೆ ಅಂತ ಪ್ರಭುದಾಸ್ ಲೀಲಾಧರ್ ಅಭಿಪ್ರಾಯಪಟ್ಟಿದ್ದಾರೆ. ಷೇರು ಮಾರುಕಟ್ಟೆಯ ತಜ್ಞರಾದ ಅಂಬರೀಶ್ ಬಾಳಿಗ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪೇಂಟ್ ತಯಾರಿಕೆ ಅನ್ನೋದು ರಾಕೆಟ್ ಸೈನ್ಸ್ ಏನಲ್ಲ. ಆದರೆ ಕಡಿಮೆ ಇನ್ವೆಂಟರಿ ಇಟ್ಟುಕೊಂಡು ವಿತರಣೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ತಲುಪಿದರೆ ಅದು ಯಶಸ್ವಿಯಾಗಲಿದೆ. ಈ ವಿಷಯದಲ್ಲಿ ಏಷ್ಯನ್ ಪೇಂಟ್ಸ್ ಉತ್ಕೃಷ್ಟ ಪ್ರದರ್ಶನವನ್ನು ತೋರಿದ್ದು ಅದಕ್ಕೆ ವ್ಯಾಲ್ಯುವೇಷನ್ ಪ್ರೀಮಿಯಂ ಸಿಕ್ಕಿದೆ. ವ್ಯಾಲ್ಯುವೇಷನ್ ಪ್ರೀಮಿಯಂ ಅಂದರೆ ಉದ್ಯಮದ ಮೂಲಭೂತ ತತ್ವಗಳಿಂದ ಖರೀದಿದಾರರು ನೀಡುವುದಕ್ಕೆ ಬಯಸುವ ಹೆಚ್ಚುವರಿ ಮೊತ್ತ. ಈಗ ಡೆಕೋರೇಟಿವ್ ಪೇಂಟ್ ವಲಯಕ್ಕೆ ಅನೇಕ ಹೊಸ ಕಂಪನಿಗಳು ಪ್ರವೇಶ ಮಾಡ್ತಾ ಇವೆ. ಇದು ಬರ್ಜರ್, ಅಕ್ಜೋ, ನೋಬೆಲ್,
ಇಂಡಿಗೋ ಮತ್ತು JSW ಪೇಂಟರ್ಸ್ನಂತಹ ಕಿರು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಕಂಪನಿಗಳ ಮೇಲೆ ಪ್ರಭಾವವನ್ನು ಬೀರಬಹುದಾಗಿದೆ. ಮಾರುಕಟ್ಟೆಯ ಷೇರು ಪಡೆಯೋದಕ್ಕೆ ಗ್ರಾಸಿಮ್ನಷ್ಟು ಮಾರುಕಟ್ಟೆ ವೆಚ್ಚಗಳನ್ನು ನಿಭಾಯಿಸೋದು ಈ ಕಂಪನಿಗಳಿಗೆ ಕಷ್ಟ ಆಗಿಬಿಡಬಹುದು. ಆದರೆ ಗ್ರಾಸಿಮ್ ಪ್ರವೇಶದಿಂದಾಗಿ ಈ ವಲಯದಲ್ಲಿ ಪ್ರಸ್ತುತ ಇರುವ ಕಂಪನಿಗಳ ಮಾರ್ಜಿನ್ ಮತ್ತು ಮಾರ್ಕೆಟ್ನ ಶೇರ್ ಮೇಲೆ ಏನಾದರೂ ಪ್ರಭಾವ ಉಂಟಾಗುತ್ತಾ? ಈ ಬಗ್ಗೆಯೂ ಕೂಡ ನೋಡೋಣ. ನೋಡಿ, ಬಿರ್ಲಾ ಓಪಸ್ ತನ್ನ ಉದ್ದೇಶಗಳನ್ನು ಆಫರ್ ಮೂಲಕ ಸ್ಪಷ್ಟವಾಗಿ ತಿಳಿಸಿದೆ. ಎನಾಮಲ್ ಮತ್ತು ವುಡ್ ಫಿನಿಷ್ಗಳ ಮೇಲೆ 1 ವರ್ಷದ ವಾರಂಟಿ, ಕಾಂಟ್ರಾಕ್ಟರ್ಗಳಿಗೆ ರಿಯಾಯಿತಿ, ಉಚಿತ ಟಿಂಟಿಂಗ್ ಮಷಿನ್, ವಾಟರ್ ಬೇಸ್ಡ್ ಪೇಂಟ್ಗಳಲ್ಲಿ 10% ಹೆಚ್ಚುವರಿ ಪ್ರಮಾಣ ಮೊದಲಾದ ರೀತಿಯ ಆಫರ್ಗಳನ್ನು ಕೊಟ್ಟಿವೆ. ಇದರಿಂದಾಗಿ ಮಾರಾಟ ಪ್ರಮಾಣ ಹೆಚ್ಚಾಗುತ್ತೆ. ಹಾಗೆಯೇ ಇದು ಬ್ರಾಂಡನ್ನು ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಹೀಗಂತ ಪ್ರಭುದಾಸ್ ಲೀಲಾಧರ್ ಅವರು ಹೇಳ್ತಾರೆ. ಆದರೆ ಗ್ರಾಸಿಮ್ ಪ್ರವೇಶದ ಬಳಿಕ ದೊಡ್ಡ ದೊಡ್ಡ ಕಂಪನಿಗಳಾದ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಆಕ್ರಮಣಕಾರಿ ತಂತ್ರಗಳನ್ನು ಅನುಸರಿಸುವ ಸಾಧ್ಯತೆ ಇದೆ ಅನ್ನೋದು ಬ್ರೋಕರೇಜ್ ಸಂಸ್ಥೆಗಳ ಅಭಿಪ್ರಾಯ. ಭಾರಿ ರಿಯಾಯಿತಿ ಮತ್ತು ಕಸ್ಟಮರ್ ಆಫರ್ಗಳು ಅಲ್ಪಾವಧಿ ಪ್ರಗತಿಯ ಮೇಲೆ ಪರಿಣಾಮವನ್ನು ಬೀರಬಹುದಾಗಿದೆ. ಹೀಗಾಗಿ ಗ್ರಾಸಿಮ್ ಪ್ರವೇಶದ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೂ ಪೇಂಟ್ ಷೇರುಗಳಿಂದ ದೂರ ಇರುವುದು ಉತ್ತಮ ಅನ್ನೋದು ಬ್ರೋಕರೇಜ್ ಸಂಸ್ಥೆಗಳ ಸಲಹೆ ಆಗಿದೆ. ಇನ್ನು ಮಾರ್ಜಿನ್ಗಳ ಬಗ್ಗೆ ಹೇಳೋದಾದರೆ ಏಷ್ಯನ್ ಪೇಂಟ್ಸ್ಗೆ ಇದು ಹೆಚ್ಚಿನ ಸವಾಲನ್ನು ಒಡ್ಡಲಿದೆ. ಯಾಕೆ ಅಂದರೆ ಇದರ ಮಾರ್ಜಿನ್ಗಳು ದಾಖಲೆ ಮಟ್ಟಕ್ಕೆ ಹತ್ತಿರವಿದೆ. ಅದೇ ಕನ್ಸಾಯ್ ನೆರೋಲ್ಯಾಕ್ನ ಮಾರ್ಜಿನ್ ದಾಖಲೆ ಮಟ್ಟಕ್ಕಿಂತ 4% ಕಡಿಮೆ ಇದೆ. ಅದೇ ರೀತಿ ಮಾರ್ಕೆಟ್ ಷೇರುಗಳನ್ನು ನೋಡೋದಾದರೆ ಏಷ್ಯನ್ ಪೇಂಟ್ಸ್ 52ರಿಂದ 54% ಪಾಲನ್ನು ಹೊಂದಿದ್ದು ಪ್ರಬಲವಾಗಿದೆ. ಇದಕ್ಕೆ ಯಾವುದೇ ಭೀತಿ ಇಲ್ಲ ಅನ್ನೋದು ಪ್ರಭುದಾಸ್ ಅವರ ನಂಬಿಕೆ. ಇನ್ನು ಕಂಪನಿಯ ನೆಟ್ವರ್ಕ್ ಕೂಡ ದೃಢವಾಗಿದೆ, ಬ್ರಾಂಡ್ನ ಬಲವಿದೆ, ಹಾಗೆ ಬೇರೆ ಬೇರೆ ಬೆಲೆಗಳಲ್ಲಿ ಅದರ ಉತ್ಪನ್ನಗಳ ಲಭ್ಯತೆಯಿಂದಾಗಿ ಇತರ ಸ್ಪರ್ಧಿ ಕಂಪನಿಗಳಿಗೆ ಹೋಲಿಸಿದರೆ ಅದರ ಸ್ಥಾನ ಪ್ರಬಲವಾಗಿದೆ. ಆದಾಗ್ಯೂ ಬಿರ್ಲಾ ಓಪಸ್ನ ತಂತ್ರಗಾರಿಕೆಯನ್ನು ಆಧರಿಸಿದರೆ ಏಷ್ಯನ್ ಪೇಂಟ್ಸ್ನ ಪ್ರಮಾಣದ ಮೇಲೆ ಒತ್ತಡ ಇರಲಾರದು ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ನಲ್ಲಿ ಕಂಪನಿಯ ಮಾರುಕಟ್ಟೆ ಇದರ ಷೇರು ಕೇವಲ 1% ಕಡಿಮೆ ಆದರೂ ಕೂಡ ಬೆಳವಣಿಗೆ ಮೇಲೆ ಅದು ಗಣನೀಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಕನ್ಸಾಯ್ ನೆರೋಲ್ಯಾಕ್ ಹೆಚ್ಚು ಸ್ಪರ್ಧೆಯನ್ನು ಒಡ್ಡುವ ಸಾಧ್ಯತೆ ಇದೆ. ಅದು ಇಂಡಸ್ಟ್ರಿಯಲ್ ಪೇಂಟ್ ಸೆಗ್ಮೆಂಟ್ನಲ್ಲಿ ಸದೃಢವಾದ ಮುನ್ನೋಟವನ್ನು ಕೂಡ ಹೊಂದಿದೆ. ಹಾಗೆ ಮಾರಾಟ ಪ್ರಮಾಣ 1,000 ಕೋಟಿ ರೂಪಾಯಿಯಷ್ಟು ಇದೆ. ಇನ್ನು 3ನೇ ತ್ರೈಮಾಸಿಕದ ಫಲಿತಾಂಶ ಮತ್ತು ಗ್ರಾಸಿಮ್ ಪ್ರವೇಶದಿಂದಾಗಿ ಮುಂಚೂಣಿಯಲ್ಲಿರುವ ಏಷ್ಯನ್ ಪೇಂಟ್ಸ್ ಬಗ್ಗೆ ಬಹುತೇಕ ಬ್ರೋಕರ್ಗಳು ಅನಿಶ್ಚಿತತೆಯನ್ನು ಹೊಂದಿದ್ದಾರೆ. ಮ್ಯಾಕ್ಯುರೈನ್ ಮತ್ತು HBC ಹೊರತುಪಡಿಸಿದರೆ ಎಲ್ಲ ಇತರೆ ಬ್ರೋಕರ್ಗಳು ಈ ಷೇರುಗಳ ಮೇಲೆ ಬುಲಿಶ್ ಪ್ರವೃತ್ತಿಯನ್ನು ಹೊಂದಿಲ್ಲ. ಇದರಿಂದಾಗಿ ಹೂಡಿಕೆದಾರರು ಏನು ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ಈ ಬದಲಾಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಪೇಂಟ್ ವಲಯದಲ್ಲಿ ಹೂಡಿಕೆಯನ್ನು ಮಾಡಬಹುದಾ? ಹೌದು ಅನ್ನೋದಾದರೆ ಯಾವ ಷೇರುಗಳಲ್ಲಿ? ಅಂಬರೀಷ್ ಬಾಳಿಗ ಅವರಿಂದ ಈ ಬಗ್ಗೆ ಕೇಳೋದಾದರೆ ಸದೃಢವಾದ ಜಾಲ ಅಂದರೆ ಸ್ಟ್ರಾಂಗ್ ನೆಟ್ವರ್ಕ್ನಿಂದಾಗಿ ಏಷ್ಯನ್ ಪೇಂಟ್ಸ್ ಹತ್ತಿರದ ಭವಿಷ್ಯದಲ್ಲಿ ಮಾರುಕಟ್ಟೆಯ ನಾಯಕನಾಗಿ ಮುಂದುವರಿಯಲಿದೆ. 2 ವರ್ಷಗಳ ಮುನ್ನೋಟದೊಂದಿಗೆ ಪ್ರತಿ ಇಳಿಕೆಯೊಂದಿಗೆ 3,900 ಹಾಗೂ 4,800 ರೂಪಾಯಿಗಳ ಟಾರ್ಗೆಟ್ನೊಂದಿಗೆ ಷೇರುಗಳನ್ನು ಖರೀದಿಸುವುದಕ್ಕೆ ಇದು ಸೂಕ್ತ ಸಮಯ. ಮತ್ತೊಂದು ಕಡೆ ಕನ್ಸಾಯ್ ನೆರೋಲ್ಯಾಕ್ನಲ್ಲಿ ಇದರ ಇಳಿಕೆ ಇದೆ. ಮಧ್ಯಮಾವಧಿ ದೃಷ್ಟಿಕೋನದೊಂದಿಗೆ 350 ರೂಪಾಯಿ ಟಾರ್ಗೆಟ್ನೊಂದಿಗೆ ಈ ಷೇರುಗಳನ್ನು ಖರೀದಿ ಮಾಡಬಹುದು. ಯಾಕೆಂದರೆ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಮೇಲೆ ಗ್ರಾಸಿಮ್ನ ಪ್ರವೇಶ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಾಗೆ ಈ ಷೇರು ಅತಿ ವೇಗವಾಗಿ ಬೌನ್ಸ್ ಬ್ಯಾಕ್ ಆಗುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಗ್ರಾಸಿಮ್ ಪ್ರವೇಶ ಪೇಂಟ್ ವಲಯವನ್ನು ಕದಡಿದೆ. ಕಂಪನಿಗಳ ಮೇಲೆ ಇದರ ಪ್ರಭಾವ ಬೀರೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತೆ. ಆದರೆ ಬ್ರೋಕರ್ಗಳು ಈಗಾಗಲೇ ಪ್ರಭಾವಿತರಾಗಿದ್ದಾರೆ ಅನ್ನೋದು ಅವರ ವರದಿಗಳಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಹೊಸ ಬೆಳವಣಿಗೆಗಳ ಬಗ್ಗೆ ಪರಿಸ್ಥಿತಿ ಸ್ಪಷ್ಟವಾಗುವವರೆಗೂ ಅಥವಾ ಸ್ಥಿರತೆಯನ್ನು ಸಾಧಿಸುವವರೆಗೂ ಈ ವಲಯದಲ್ಲಿ ಹೂಡಿಕೆ ಬಗ್ಗೆ ಜಾಗೃತಿಯನ್ನು ವಹಿಸುವುದು ಜಾಣತನ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.